ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಯೋಗ ಲಾವಣ್ಯಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಜಾತ್ರೆ ನಮ್ಮೂರಲ್ಲಿ. ನಿನ್ನೆ ನೈಟ್ ನಾವು ಮಲಗ್ದಾಗೆ 2:30 ಆಗಿತ್ತು. ಎಲ್ಲ ತೊಂಬಿಟ್ಟು ಎಲ್ಲ ಮಾಡಿ ನೈಟು ಎಲ್ಲ ಅಡುಗೆ ಊಟ ಎಲ್ಲ ಮಾಡಿದ್ವಲ್ಲ, ಊಟ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಲೇಟಾಗೋಗಿತ್ತು. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿ ಕೆಲಸ ಎಲ್ಲ ಮಾಡಿ ಪೂಜೆ ಮಾಡಬೇಕು. ಸ್ವಲ್ಪ ತಲೆ ಆರಿಸ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಅಲ್ಲೂ ಎದ್ದಿದ್ನಲ್ವ, ತಲೆನೋವು ಬರುತ್ತೆ ಅಂತ ಹೇಳಿ. ನೈಟ್ ರಿಲೇಷನ್ಸ್ ಎಲ್ಲ ಬಂದಿದ್ದರು, ಮತ್ತು ನಮ್ಮ ಬ್ರದರ್ಸು ಎಲ್ಲ ಬಂದಿದ್ದರು, ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ನೈಟ್ ಊಟಕ್ಕೆ ಮಾಡಿದ್ದು ಟೊಮೊಟೊ ಬಾತು, ಪಾಯಸ ಮತ್ತು ಹೆಸ್ರುಬೇಳೆ ಮಾಡಿದ್ದೆ ಅರ್ಜೆಂಟಿಗೆ. ದೇವರಿಗೆ ತೊಂಬಿಟ್ಟು ಮಾಡ್ತಾ ಇದ್ವಲ್ಲ, ಆವಾಗ ಸುಮ್ಮನೆ ತೆಗ್ದಿರೋ ಕ್ಲಿಪ್ಪಿಂಗ್ಸು. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ, ಅಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ಅಟ್ಲೀಸ್ಟ್ ಫೋನ್ ಮುಟ್ಟೋಕ್ಕೂ ಟೈಮ್ ಇರಲಿಲ್ಲ. ಕೆಲಸ, ಆರತಿ, ಮನೆ ಅಡುಗೆ ಎಲ್ಲ ಮೇಂಟೈನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು ನನಗಂತೂ. ತೊಂಬಿಟ್ಟು ಮಾಡಿ ಇವಾಗ ಕಲ್ಗಟ್ಟ ಮುಂದೆ ಇಡ್ತಾ ಇದ್ದೀವಿ. ಫಸ್ಟ್ ಟೈಮ್ ನಾನು ಮಾಡಿದ್ದು. ಹೋದ ವರ್ಷ ಎಲ್ಲ ನಮ್ಮ ಅತ್ತೆ ಇದ್ದರು, ಈ ಸಲ ಎಲ್ಲ ಹೊಸ್ದಾಗಿ ನಾನೇ ಮಾಡಿದ್ದಲ್ವ, ಹಂಗಾಗಿ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ನೋಡಿ ದೇವ್ರ ಮನೆ ಯಾವ ಥರ ಅಲಂಕಾರ ಮಾಡಿದ್ದೀನಿ ಅಂತ ಹೇಳಿ. ಟೈಮ್ ಆಗಿಬಿಟ್ಟಿತ್ತು. ಬೇಗ ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸಿ ಆರತಿಗೂ ಎಲ್ಲ ದೀಪ ಹಚ್ಚಿ ಎಲ್ಲ ಪೂಜೆ ಮಾಡಿ ಇವಾಗ ಆಚೆ ತಗೊಂಡೋಗಿಟ್ಟು ಎದುರೆತ್ಕೊಬೇಕು. ಈ ಸಲ ದೇವ್ರ ಮನೆ ಹತ್ರ ಬಂದಿರಲಿಲ್ಲ, ಮನೆ ಮುಂದೆನೇ ಬೆಳ್ಕೊಳೋಣ ಅಂತ ಹೇಳಿ ಇದು ಮಾಡಿದ್ವಿ. ದೀಪ ಎಲ್ಲ ಹಚ್ಚಿ ಇವಾಗ ರೆಡಿ ಮಾಡಿದ್ದೀನಿ. ಮತ್ತು ಎತ್ತಿನಹಳ್ಳಿಗೆ ಮೊಸರನ್ನ ಎಲ್ಲ ಎಡೆ ಹಾಕಿ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗೀತು. ಇವಾಗ ಆಚೆ ತಗೊಂಡೋಗಿಟ್ಟು ಆರತಿಗೆಲ್ಲ ಪೂಜೆ ಮಾಡಿ ಎದುರೆತ್ತಿ ಮರಿ ಕಡಿಯೋರು ಮರಿ ಕಡಿಬೋದು, ಕೋಳಿ ಕುಯ್ಯೋರು ಕೋಳಿ ಕುಯ್ತಾರೆ. ಹೋದ ವರ್ಷ ಮರಿ ಕಡ್ದಿದ್ವಿ, ಈ ಸಲ ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ, ಬಟ್ ಸಿಂಪಲಾಗಿ ಆಗಲಿಲ್ಲ. ಅದು ಎಲ್ಲ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮಸ್ಕಾರ ಮಾಡಿಕೊಂಡು ಕಲ್ಗಟ್ಟ ಮುಂದೆ ಆರತಿ ಎತ್ಕೊಂಡೋಗಿ ಆಚೆ ಇಡಬೇಕು. ಎಲ್ಲನೂ ಒಂದೊಂದೇ ಎತ್ಕೊಂಡೋಗಿಟ್ಟು ಪೂಜೆ ಮಾಡಿ ಅಲ್ಲೂ ದೇವ್ರಿಗೆ ಕೋಳಿ ಒಪ್ಪಿಸ್ಬೇಕು. ಎತ್ಕೊಳ್ತಾ ಇದ್ದೀನಿ ಇವಾಗ ಆರತಿನ. ಸ್ಯಾರಿ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹೇಳಿ. ಟೈಮ್ ಸಾಲೇ ಇಲ್ಲ, ಡ್ರೆಸ್ಸಲ್ಲೇ ಎಲ್ಲ ಮುಗಿಸ್ಬೇಕಾಯಿತು. ಮನೆಯಿಂದ ಆಚೆ ತಗೊಂಡೋಗಿ ಈ ಥರ ಇಟ್ಟು ಪೂಜೆ ಮಾಡಿ ಹಣ್ಣು ಕಾಯಿ ಎಲ್ಲ ಮುರಿದು ಆಮೇಲೆ ದೇವರಿಗೆ ಕೋಳಿ ಒಪ್ಪಿಸಿ ಆಮೇಲೆ ಆರತಿ ಎದುರೆತ್ತಿ ತಗೊಂಡೋಗ್ಬೇಕು ಒಳಗೆ. ಹೋದ ಸಲ ಅಂದರೆ ಟೆಂಪಲ್ ಹತ್ರ ಎತ್ಕೊಂಡೋಗಿದ್ದೆ. ನೋಡಿ ಕಲ್ಗಟ್ಟಮ್ಮ ದೇವಿ ಹೊಸ್ದಾಗಿ ದೇವಸ್ಥಾನ ಕಟ್ಸಿರೋದು. ಸಲ ಮೇಗೇನೆ ಮಾಡೋರು ಜಾತ್ರೆನ, ಈ ಸಲನೇ ಲೇಟಾಗಿದ್ದು. ದೇವಸ್ಥಾನ ಹೊಸ್ದಾಗಿ ಓಪನ್ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ರಲ್ಲ ದೇವ್ರನ್ನೆಲ್ಲ, 48 ದಿವಸ ಆದಮೇಲೆ ಮಾಡಬೇಕು, ನಾನ್ ವೆಜ್ ಎಲ್ಲ ತಿನ್ನಂಗಿಲ್ಲ ಅಂತೇಳಿ ಈ ಸಲ ಲೇಟಾಗಿ ಮಾಡಿದ್ರು. ಹೊಸ್ದಾಗಿ ದೇವಸ್ಥಾನ ಕನ್ಸ್ಟ್ರಕ್ಷನ್ ಮಾಡಿರೋದಿದು. ಪಾಪು ನೋಡಿ ಆಚೆ ಬರ್ತಾ ಇದ್ದಾಳೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ದೇವ್ರು ಮಾತ್ರ 2 ಕಣ್ಣು ಸಾಲದು ನೋಡೋಕ್ಕೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಅಲ್ಲಿ ಆರತಿ ಎಲ್ಲ ಮಾಡಾದ್ಮೇಲೆ ಇಲ್ಲಿ ಬಂದು ಟೆಂಪಲ್ ಹತ್ರ ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ನೆಕ್ಸ್ಟ್ ಹೋಗಿ ಅಡುಗೆ ಕೆಲಸ ಎಲ್ಲ ಮಾಡ್ಕೊಬೇಕು. ಕೈ ಮುಕ್ಕೊಂಡು ಹಂಗೆ ಪ್ರದಕ್ಷಿಣೆ ಹಾಕಿ ಹೊರಟ್ವಿ ನಾವು ಮನೆ ಕಡೆ. ಇನ್ನು ಲೇಟಾಗಿಬಿಡುತ್ತೆ ಅಂತ. ಆಗಲೇ 8:30 9 ಗಂಟೆ ಏನೋ ಆಗಿತ್ತು ಟೈಮು. ನೋಡಿ ಈಚೆಗಡೆ ಈ ಥರ ಇದೆ ದೇವಸ್ಥಾನ. ಹೊರಡ್ತಾ ಇದ್ದೀವಿ ಇವಾಗ ನಾವು. ಪಾಪು ಹಾಲು ಎತ್ತು ಕುತ್ಕೊಂಡ್ಬಿಟ್ಟಿದ್ದಾಳೆ ಗಾಡಿ ಮೇಲೆ. ಕುಂಕುಮ ಎಲ್ಲ ಅವಳೇ ಹೆಂಗಿಕ್ಕೊಂಡಿದ್ದಾಳೆ ನೋಡಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿದ್ನಲ್ಲ, ಅದು ತೊಗೊಂಬಂದು ದೇವ್ರ ಮನೇಲಿ ಇಲ್ಲೇ ಇಟ್ಟು ಪ್ರಸಾದನ ಇವಾಗ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಬೇಕು. ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳಿ. ನೀವೆಲ್ಲ ಫ್ರೀ ಆದ್ಮೇಲೆ ಆಮೇಲೆ ಮಾಡೋಣ. ನಾಳೆ ಗುರುವಾರ ಘಾಟು ಸಾಕು. ಮಟನ್ ಯಾಕೆ ಅಷ್ಟೊಂದು ಎತ್ಕೊಂಡದೆ? ಮಟನ್ ಯಾಕೆ ಅಷ್ಟೊಂದು ವಾಪಸ್ ಎತ್ಕೊಂಡದೆ? ಇದು ಚಿಕನ್ ಫ್ರೈ, ಇದು ಮಟನ್ ಸಾಂಬಾರು. ಭಟ್ರಿ ಅವರೇ ಭಟ್ರು ಮಾಡ್ತಾ ಇರೋರು. ಇವರು ಸೆಕೆಂಡ್ ಭಟ್ರಿ ಇವರು.
ಏ, ಎಲ್ಲ ಮ್ಯೂಟ್ ಮಾಡಿಬಿಟ್ಟು ವಾಯ್ಸ್ ಕೊಟ್ಟ ಆ ಕಡೆಗೆ. ಮನೀಶ್ ಅಣ್ಣ ಮೈಸೂರಿಂದ ಬಂದಿದ್ದರು. ಎಷ್ಟು ಹೆಲ್ಪ್ ಮಾಡಿದ್ರು ಅಂದರೆ ಕುಳ್ಳ ಆಗಿರ್ಬೋದು, ಮನೀಶ್ ಆಗಿರ್ಬೋದು, ಮಲ್ಲಿ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು. ನಮಗೆ ಫ್ರೆಂಡ್ಸು ಆಗಬೇಕು, ಡಿಗ್ರಿಲಿ 3 ವರ್ಷ ಫ್ರೆಂಡ್ಸು ವಿತ್ ಫ್ಯಾಮಿಲಿ ಮೆಂಬರ್ಸು ಕೂಡ ಆಗಿದ್ದಾರೆ. ಏನೇ ಒಂದು ಶುಭ ಕಾರ್ಯ ಆದರೂ ನಮ್ಮ ಮನೇಲಿ ಮಿಸ್ ಮಾಡಲ್ಲ. ಫ್ಯಾಮಿಲಿ ಮೆಂಬರ್ಸ್ ಥರನೇ ಬಂದು ಕೆಲಸ ಎಲ್ಲ ಮಾಡ್ತಾರೆ. ಚಿಕನ್ ಫ್ರೈ ರೆಡಿ ಆಗ್ತಿದೆ, ಆ ಕಡೆ ಈ ಕಡೆ ಮಟನ್ ಸಾಂಬಾರು ಎಲ್ಲ ಮಾತಾಡ್ಕೊಂಡು ಮಾಡ್ತಾಯಿದ್ವಿ. 10 kg ಚಿಕನ್ನು, 15 kg ಮಟನ್ನು, ಮತ್ತು ಬೋಟಿ ಗೊಜ್ಜು, ಚಿಕನ್ ಸಾಂಬಾರು. ಅವ್ರ ಆಂಟಿರು ಬರಬೇಕಿತ್ತು, ಅವರು ಬರಲಿಲ್ಲ. ಕೆಲಸ ಇದೇನು ಅಡಿಕೆ ಸೊಸಿ ಇಡಿಸಿದ್ದೀವಿ ಅಂತ ಹೇಳಿ. ಅವ್ರ ಅಕ್ಕ ಬರೋಕ್ಕೆ ಪಾಪು ಇನ್ನೂ ಚಿಕ್ಕದು. ನೆಂಟರು ಸ್ವಲ್ಪ ಕಮ್ಮಿ ಆಗೋದ್ರು ಈ ಸಲ. ಎಲ್ಲ ನಮ್ಮದೇ ಕೆಲಸ ಆಗೋಯಿತು. ನನ್ನ ಮೇಲಂತೂ ತುಂಬಾ ಪ್ರೆಷರ್ ಬಿದ್ದುಬಿಡ್ತು ಅಂತ ನನಗೆ ತುಂಬ ಅನ್ನಿಸ್ತು. ತುಂಬ ಅಂದರೆ ತುಂಬ ಸಾಕಾಗ್ಬಿಟ್ಟಿತ್ತು. ಒಬ್ಬಳೇ ಎಲ್ಲ ಕಡೆ ಓಡಾಡ್ಕೊಂಡು ಮಾಡಿದ್ನಲ್ಲ, ಫಸ್ಟ್ ಟೈಮ್ ಅದು ಇಷ್ಟೊಂದೆಲ್ಲ ಅಡುಗೆ ಎಲ್ಲ ಮಾಡಿರೋದು. ನಮ್ಮ ಅತ್ತೆ ನಮ್ಮ ಅಕ್ಕ ಎಲ್ಲ ಇದ್ದರು ಹೋದ್ಸಲಿ. ನಮ್ಮ ಅತ್ತೆ ಈ ಸಲ ಇಲ್ದಿರೋ ಕಾರಣ ಎಲ್ಲ ತುಂಬ ಅಂದರೆ ತುಂಬ ಕಷ್ಟ ಅನ್ನಿಸ್ಬಿಡ್ತು ನನಗೆಲ್ಲ ಹೊಸ್ತು ಬೇರೆ. ಇನ್ನೇನು ಮಟನ್ ಸಾಂಬಾರು ರೆಡಿ ಆಗ್ತಾಯಿದೆ. ಕುದ್ಬಿಟ್ರೆ ಆಯಿತು. ಒಂದು ಕಡೆ ರೈಸು, ಒಂದು ಕಡೆ ಮುದ್ದೆ ಮಾಡಿಬಿಟ್ರೆ ಆಗ್ಬಿಡುತ್ತೆ. ಇನ್ನು ಚಿಕನ್ ಸಾಂಬಾರು ಮತ್ತು ಬೋಟಿ ಗೊಜ್ಜು ಬೇರೆ ಮಾಡಬೇಕಿತ್ತು. ಬೇಗ ಬೇಗ ಮಾಡ್ತಾಯಿದ್ವಿ ಎಲ್ಲರೂ ಸೇರಿಕೊಂಡು. ವಿಡಿಯೋ ಮಾಡೋಷ್ಟು ಪುರ್ಸೋತಿರ್ಲಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ವಿ. ಒಟ್ಟಿನಲ್ಲಿ ಫೋನ್ ಎತ್ತಿ ವಿಡಿಯೋ ಮಾಡಬೇಕು ಅಂತಲೂ ಅನ್ನಿಸ್ಲಿಲ್ಲ. ನನ್ನ ಫ್ರೆಂಡ್ಸು, ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಬಟ್ ವಿಡಿಯೋ ಕ್ಯಾಪ್ಷನ್ ಮಾಡೋಕ್ಕಾಗಲಿಲ್ಲ. ಗೌತಮಿ ಆಗಿರ್ಬೋದು, ನಿರುತಾ, ಮೋಹನಣ್ಣ, ಸಂಗೀತ, ಮಾರುತಿ ಎಲ್ಲರೂ ನನ್ನ ಫ್ರೆಂಡ್ಸ್ ಕೂಗಿದವ್ರು ಎಲ್ಲರೂ ಬಂದಿದ್ದರು. ಇನ್ನೊಂದು ಸ್ವಲ್ಪ ಜನ ಬರೋಕ್ಕಾಗಲಿಲ್ಲ. ನಮ್ಮ ಮನೆಯವ್ರ ಫ್ರೆಂಡ್ಸು ಮತ್ತು ನಮ್ಮ ಚಿನ್ನಿ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಊಟ ಅಂತೂ ಪೂರ್ತಿ ಅವತ್ತೇ ಎಲ್ಲ ಖಾಲಿ ಆಯಿತು, ಯಾವುದೂ ಮಿಗಲಿಲ್ಲ. ಎಲ್ಲನೂ ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಬಂದಿದ್ದವರೆಲ್ಲ ಹೇಳಿದ್ದಷ್ಟೇ, ಊಟ ಚೆನ್ನಾಗಿದೆ. ಮಟನ್ ಸಾರಂತೂ ತುಂಬ ಚೆನ್ನಾಗಾಗಿತ್ತು. ನನಗೆ ಖುಷಿ ಆಯಿತು. ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದಾರೆ ನೋಡಿ. ನಮ್ಮ ಮನೆಗೆ ಯಾರ್ಯಾರು ಬಂದಿದ್ದಾರೆ ನೋಡಿ ಗಾಯ್ಸನ್ನು. ಅದು ಎಲ್ಲ ಹಿಂಗೆ ಹಿಡ್ದಾಕನ. ಹಾಯ್ ಅನ್ನು ಅನ್ನು ಮಕನೇ ತೋರಿಸ್ತಾ ಇಲ್ವಲ್ಲ ಇವರು. ಮೊದಲೇ ತೆಗಿಬೇಕಿತ್ತು ವಿಡಿಯೋ. ಒಂದು ಪಂಕ್ತಿ ಊಟ ಆಗಿತ್ತಾಗಲೇ, ಇವಾಗ ವಿಡಿಯೋ ತೆಗಿತಾ ಇದ್ದೀನಿ. ಆವಾಗಲೇ ತೋರಿಸಿ ಚಿಕನ್ ಸಾಂಬಾರು, ಇದು ಮಟನ್ ಸಾಂಬಾರು. ಒಂದು ಪಂಕ್ತಿ ಊಟ ಆಗಿಬಿಟ್ಟಿತ್ತು. ನಾನು ಇವಾಗ ನೆನಪಿಸ್ಕೊಂಡು ಬಂದು ತೆಗಿತೀನಿ. ಇದು ಚಿಕನ್ ಫ್ರೈ ಸಖತ್ತಾಗಿತ್ತು, ಚಿಕನ್ ಫ್ರೈ ಮಾತ್ರ. ಮತ್ತು ಬೋಟಿ ಗೊಜ್ಜು, ಕಾಳು ಗೊಜ್ಜು ಮಾಡಿದ್ವಿ. ಇದು ಬೋಟಿ ಗೊಜ್ಜು. ಇದು ಊಟಕ್ಕೆ ಬಡಿಸ್ಕೊಂಡು ಮತ್ತೆ ಆಗ್ತಾಯಿದ್ದೀವಿ. ಇಲ್ಲಿ ಸಲಾಡ್, ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು. ನೋಡಿ ಇವ್ರು ನಮ್ಮ ಮನೆಯವ್ರ ಅಕ್ಕ. ಪಾಪು ನೋಡಿ ಚಿಕ್ಕವನಿನ್ನ 11 ತಿಂಗಳೂ ನಡೀತೈತೆ. ನಮ್ಮ ಚಿನ್ನಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ನೋಡಿ, ಊಟ ಮಾಡ್ತಾಯಿದ್ದಾರೆ ಕುತ್ಕೊಂಡು. ಎಲ್ಲರೂ ಸೇರ್ಕೊಂಡು ಊಟ ಬಡಿಸ್ತಾ ಇದ್ವಿ. ಇಲ್ಲಿ ನೋಡಿ ಊಟ ಎಲ್ಲ ಮುಗೀತು. ಎಲೆ ಎತ್ತುತ್ತಾಯಿದ್ರು. ಎತ್ತಬೇಡಿ ಸರ್, ನಾನೇ ಎತ್ತುತ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದೆ. ಊಟ ಎಲ್ಲ ಮುಗೀತವ್ರದ್ದು. ಇವಾಗ ಎಲೆ ಎಲ್ಲ ಎತ್ತಿ ನೆಕ್ಸ್ಟ್ ಪಂಕ್ತಿಗೆ ಊಟ ಬಡಿಸ್ಬೇಕು. ನಮ್ಮ ಮನೆಯವರು ಅವ್ರ ತಮ್ಮ ಎಲ್ಲ ಊಟಕ್ಕೆ ಬಡಿಸ್ತೀವಿ ಅಂತ ಹೇಳಿದ್ರು. ಪಾಪುನ ನೋಡ್ಕೊಳ್ತಾ ಇದ್ದೆ. ಅವ್ರ ಅಕ್ಕನೂ ಊಟ ಮಾಡೋಕ್ಕೆ ಕುಂತಿದ್ರು. ಅಳ್ತಿದ್ದ, ಯಾರ ಹತ್ರನೂ ಹೋಗ್ತಿರ್ಲಿಲ್ಲ. ನನ್ನ ಹತ್ರ ಬಂದರೆ ಸುಮ್ಮನಾಗೋನು. ಹಂಗಾಗಿ ನೋಡ್ಕೊಳ್ತಾ ಆಚೆ ನಿಂತಿದ್ದೆ ಸ್ವಲ್ಪ ಹೊತ್ತು. ಸಾಕಾಗ್ಬಿಟ್ಟಿತ್ತು ನನಗಂತೂ ಅವಾಗಲೇ. ನನ್ನ ಫ್ರೆಂಡ್ಸ್ ಇನ್ನೂ ಯಾರೂ ಬಂದಿರಲಿಲ್ಲ. ಹಂಗೆ ಪಾಪನ ಎತ್ಕೊಂಡು ಕಾಲ್ ಮಾಡಿ ಅವಾಗ ಹೇಳಿದೆ, ಎಲ್ಲಿದ್ದೀರಾ ಬನ್ನಿರಿ ಅಂತ. ಪಾಪ ಎಲ್ಲರೂ ಬಂದಿದ್ದರು ನೋಡಿ. ಇದು ನೈಟ್ ತೆಗ್ದಿರೋ ಕ್ಲಿಪ್ಪಿಂಗ್ಸು. ಆಮೇಲೆ ಏನು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ನೈಟು ಸ್ವಲ್ಪ ಜನ ಬಂದಿದ್ದರು, ಊಟಕ್ಕೆ ಇಡ್ತಾಯಿದ್ರು ನಮ್ಮ ಮನೆಯವರು. ಪಾಪು ಅಳ್ತಾ ಇದ್ಲು. ಇವಾಗ ರತ್ನೀರೆಲ್ಲ ಮಾಡಿಸ್ಕೊಂಡು ಕಡ್ಡಿ ಎಲ್ಲ ಹಾಕ್ಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಬಂದಿದ್ದೆ.
ಮತ್ತೆ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ನಪ್ ಆಗಿ ಇವಾಗ ರೆಡಿಯಾಗಿ ಸ್ಯಾರಿ ಹಾಕ್ಕೊಂಡು ಭೀಮ್ನ ಅಮಾವಾಸ್ಯೆ ಇತ್ತಲ್ಲ ಇವತ್ತು ಪೂಜೆ ಮಾಡಲೇಬೇಕು. ಸ್ವಲ್ಪ ಹೊತ್ತು ಲೇಟ್ ಆದರೂ ಪರವಾಗಿಲ್ಲ. ಇದು 4ನೇ ವರ್ಷದ ಭೀಮ್ನ ಅಮಾವಾಸ್ಯೆ ನಂದು. ಮಾಡಲೇಬೇಕು, 3 ವರ್ಷ ಮಾಡಿದ್ದೀನಲ್ಲ, ಬಿಡೋಂಗಿಲ್ಲ ಅಂತ ಹೇಳಿ ರೆಡಿಯಾಗಿ ಸ್ಯಾರಿ ಉಟ್ಕೊಂಡು ಬಂದು ಇವಾಗ ದೇವ್ರಿಗೆ ಕೈ ಮುಗ್ದು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹೂವು, ಊದ್ಗಡ್ಡಿ, ಕರ್ಪೂರ, ಬಾಳೆಹಣ್ಣು, ಅಕ್ಷತೆ, ಸ್ವೀಟು ಎಲ್ಲ ಇಟ್ಕೊಂಡಿದ್ದೀನಿ. ಕಂಕಣ ಎಲ್ಲ ಇಟ್ಟು ಅಲ್ಲಿ ವಿಡಿಯೋಗೆಲ್ಲ ಸೆಟ್ ಮಾಡಿ ಇವಾಗ ಕುಂತಿದ್ದೀನಿ. ಪೂಜೆ ಮಾಡೋಣ ಅಂತ ಬರ್ತಾಯಿದ್ದೀನಿ. ಯಾರೂ ಉಳ್ಕೊಳ್ಳಿಲ್ಲ, ನೆಂಟರು ಎಲ್ಲ ಹೋದ್ರು, ಅವ್ರ ಅಕ್ಕನೂ ಹೋದ್ರು. ಪಾಪುಗೆ ನೆಕ್ಸ್ಟ್ ಡೇ ಸ್ಕೂಲಿದೆ ದೊಡ್ಡವನಿಗೆ ಅಂತ ಹೇಳಿ ಯಾರೂ ಇರಲಿಲ್ಲ. ನಾನು ಬೆಳಗ್ಗೆನೇ ಪೂಜೆ ಮಾಡಿಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಆ ಟೈಮ್ ಸಾಲೇ ಇಲ್ಲ. ಎಷ್ಟು ಬೇಗ ಇದ್ದರು, ನೈಟೆಲ್ಲ ನಿದ್ದೆನೇ ಇಲ್ಲ. ಒಂದು 3 hours ಮಲಗಿದ್ವೇನೋ ಅಷ್ಟೇ ನೈಟು. ಎಷ್ಟು ಅಂದ್ಕೊಂಡ್ರು ಅದು ಟೈಮಿಗೆ ಕರೆಕ್ಟಾಗಿ ಆಗೋದೇ ಇಲ್ಲ. ಅಂದ್ಕೊಂಡೆ ಹಂಗೂ ಕೇಳಿದೆ ರೀ, ಒಂದು 10 ನಿಮಿಷ ಮಾಡಿಬಿಡ್ತೀನಿ ಅಂತ. ಆಮೇಲೆ ಮಾಡಿವಂತೆ ಬಿಡು, ಟೈಮ್ ಆಗಿಬಿಡುತ್ತೆ, ಊಟಕ್ಕೆಲ್ಲ ಬರ್ತಾರೆ, ಲೇಟ್ ಆಗುತ್ತೆ ಅಂತ ಹೇಳಿ ಮುಂದಕ್ಕೆ ಹಾಕ್ಬಿಟ್ರು. ಕೆಲಸ ಮಾಡಿ ಸಾಕಾಗ್ಬಿಟ್ಟಿತ್ತು. ನನಗೂ ಮಾಡೋ ಅಷ್ಟು ಇಂಟ್ರೆಸ್ಟೂ ಇರಲಿಲ್ಲ. ಒಂದು ಸಂಪ್ರದಾಯ ಮಾಡಿದ್ಮೇಲೆ ಕಂಟಿನ್ಯೂ ಮಾಡ್ಬೇಕು. ಅಟ್ಲೀಸ್ಟ್ ಭೀಮ್ನ ಅಮಾವಾಸ್ಯೆ ಪೂಜೆ ಯಾರಾದರೂ ಮಾಡೋದಿದ್ರೆ 9 ವರ್ಷ ಕಂಟಿನ್ಯೂಸ್ ಆಗಿ ಮಾಡಬೇಕಂತೆ, ಮಧ್ಯ ನಿಲ್ಲಿಸ್ಬಾರ್ದಂತೆ, ಆ ಥರ ಹೇಳ್ತಾರೆ. ಹಂಗಾಗಿ ಇಲ್ಲ ಮಾಡಲೇಬೇಕು ಅಂತ ಹೇಳಿ ಮನಸ್ಸು ಮಾಡಿ ಮತ್ತೆ ಮಾಡ್ತಾಯಿದ್ದೀನಿ. ಹೂವು ಇಟ್ಟು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಇವಾಗ ಕಡ್ಡಿ ಬೆಳಗಬೇಕು. ಊದ್ಗಡ್ಡಿ ತಗೊಳ್ತಾ ಇದ್ದೀನಿ. ಹಂಗೆ ಮಾತಾಡ್ತಿದ್ವಿ, ವಾಯ್ಸ್ ಓವರೇ ಕೊಡ್ತಾಯಿದ್ದೀನಿ. ಪಾಪು ಬೇರೆ ಮಾತಾಡ್ತಿದ್ಲಲ್ಲ, ಕ್ಲಿಯರಾಗಿ ಕೇಳಿಸಲ್ಲ ಅಂತ ಹೇಳಿ ನಾನು ಮಾಡ್ತೀನಿ ಅಂತ ಅವಳು ಊದ್ಗಡ್ಡಿ ಇಸ್ಕೊಂಡು ಅಲ್ಲೆಲ್ಲ ಮಾಡ್ತಾಯಿದ್ದಾಳೆ. ವಿಡಿಯೋದಲ್ಲಿ ಕಾಣಿಸುತ್ತೆ, ನೋಡ್ಬೋದು ನೀವು. ಅವಳಂತೂ ಬೆಳಗ್ಗೆ ಹೋಟೆಲಲ್ಲಿ ಇಡ್ಲಿ ತೊಗೊಂಬಂದಿದ್ರು, ಅವಾಗ ತಿಂದಿರೋದು. ಇದುವರೆಗೂ ಒಂದೇನು ಊಟ ಮಾಡಿಲ್ಲ. ಬರೀ ಓಡಾಡು, ಮಲ್ಕೋ, ಆಟ ಮಾಡು, ಚೆನ್ನಾಗಿ ಆಟ ಆಡು, ಇದೇ ಮಾಡಿದ್ಲು. ಪಾಪ ನೈಟು ಮಲಗ್ದಾಗಂತೂ ಮಲ್ಕೊಂಡ್ವಿ, ಸಾಕಾಗಿತ್ತು ಅಂತ ಹೇಳಿ. ನೋಡಿದ್ರೆ ಆಮೇಲೆ ನೈಟೆಲ್ಲ ನಿದ್ದೆನೇ ಮಾಡಲಿಲ್ಲ. ಅವಳು ದೃಷ್ಟಿ ಆಗಿತ್ತೋ ಏನಾಗಿತ್ತೋ ಗೊತ್ತಿಲ್ಲ. ಹುಷಾರಾಗಿದ್ಲು, ಬಟ್ ನೈಟೆಲ್ಲ ಒಂದು 3-4 ಟೈಮ್ಸ್ ವಾಮಿಟ್ ಮಾಡಿದ್ಲು. ಪಾಪ ನಿದ್ದೆನೇ ಇರಲಿಲ್ಲ. ಅವ್ರ ಅಪ್ಪಂಗಂತೂ ನನ್ನ ಕೈಲಿ ಆಗಲಿಲ್ಲ ಅಂತ ನಾನು ಎದ್ದೇ ಇರಲಿಲ್ಲ. ಅವ್ರ ಅಪ್ಪನೇ ಎಲ್ಲ ಕರ್ಕೊಂಡೋಗಿ ಎಲ್ಲ ಸಮಾಧಾನ ಮಾಡಿ ಕರ್ಕೊಂಬಂದು ಮನಗಿಸಿದ್ರು. ಭೀಮ್ನ ಅಮಾವಾಸ್ಯೆ ಪೂಜೆ ಮಾಡೋದು ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು, ಮುತ್ತೈದೆ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹೆಣ್ಮಕ್ಳು ಪೂಜೆ ಮಾಡ್ತಾರೆ. ಆ ಪೂಜೆ ಮಾಡಬೇಕು ಅಂತಲೇ ಎಷ್ಟೋ ಜನಕ್ಕೆ ಕನಸಿರುತ್ತೆ. ಮದುವೆ ಆಗದಿಲ್ದಿರೋ ಹೆಣ್ಮಕ್ಳಿಗಾದರೂ ಅಷ್ಟೇ, ಮದುವೆ ಆಗಿರೋರ್ಗೂ ಮಾಡಬೇಕು ಅಂತ ತುಂಬ ಅನಿಸಿರುತ್ತೆ. ಕಂಕಣ ಕಟ್ತಾಯಿದ್ದೀನಿ ಇವಾಗ. ನಮ್ಮೂರ ಜಾತ್ರೆ ಬೇರೆ ದಿವಸ ಬಿದ್ದಿದ್ರೆ ನಾನು ಇನ್ನೂ ನಿಧಾನಕ್ಕೆ ನೀಟಾಗೆಲ್ಲ ಅರೇಂಜ್ ಮಾಡಿಕೊಂಡು ಚೆನ್ನಾಗಿ ಮಾಡ್ತಿದ್ದೆ. ಬಟ್ ಜಾತ್ರೆನೂ ಅವತ್ತೇ, ಭೀಮ್ನ ಅಮಾವಾಸ್ಯೆನೂ ಅವತ್ತೇ, ಕೈಕಾಲೇ ಆಡಲಿಲ್ಲ. ಈ ಕಡೆ ಅದು ಎಲ್ಲ ನೋಡ್ಕೊಳ್ಲೇಬೇಕು, ಈ ಕಡೆ ಪೂಜೆನೂ ಬಿಡೋಕ್ಕಾಗಲ್ಲ. ಎಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗಿಬಿಟ್ಟಿತ್ತು. ಹೆಂಗೋ ಎಲ್ಲನೂ ಮುಗಿಸಿದ್ವಿ, ಏನೂ ತೊಂದರೆ ಆಗದಿಲ್ದಂಗೆ. ಜಾತ್ರೆ ಆಗಿರ್ಬೋದು, ಅಡುಗೆ, ಊಟ ಎಲ್ಲನೂ ಬಂದವರು ಇಷ್ಟಪಟ್ಟು ಖುಷಿಯಾಗಿ ಹೋದರು. ಭೀಮ್ನ ಅಮಾವಾಸ್ಯೆ ಪೂಜೆ ಕೂಡ ಆಯಿತು. ಮನಸ್ಸಿಗೆ ನೆಮ್ಮದಿ ಆಯಿತು. ನೆಕ್ಸ್ಟ್ ಡೇ ಅಂತೂ ಎದ್ದೇಳೋಕ್ಕೆ ಆಗಲಿಲ್ಲ. ಫುಲ್ ಹುಷಾರು ತಪ್ಪಿಬಿಟ್ಟೆ ನಾನಂತೂ. ತಲೆನೋವು, ಒಂಥರ ಜ್ವರ ಬಂದಂಗೆ ಆಗಿಬಿಟ್ಟಿತ್ತು. ಇಷ್ಟು 10 ಗಂಟೆಗೋ ಏನೋ ಎದ್ದಿದ್ದೀನಿ ನೆಕ್ಸ್ಟ್ ಡೇ ಮಾರ್ನಿಂಗು. ನಾನು ಅವ್ರ ಅಪ್ಪಂಗೆ ಪಾದ ಪೂಜೆ ಮಾಡ್ತಿರೋದಕ್ಕೆ ಅವಳು ನಾನು ಮಾಡ್ತೀನಿ ಅಂತ ಹೋಗಿ ಊದ್ಗಡ್ಡಿ ಹಚ್ಚಿಸ್ಕೊಂಡು ಅವ್ರ ತಾತನ ಹತ್ರ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಓಡಾಡ್ತಾ ಇದ್ದಾಳೆ. ಆಚೆ ಹೋಗಿ ಹೊಸ್ಲಿಗೆ ಮಾಡಿ ಬಂದಳು, ಇಲ್ಲಿ ಗೊಂಬೆಗೆಲ್ಲ ಮಾಡ್ತಾಯಿದ್ಲು, ಎಲ್ಲ ಓಡಾಡ್ಕೊಂಡು ಪೂಜೆ ಮಾಡ್ತಾಯಿದ್ಲು. ಮಕ್ಕಳು ನಾವು ಮಾಡೋದು ನೋಡಿ ಅವಳು ಪೂಜೆ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ಲು. ಇವಾಗ ಮಂಗಳಾರತಿ ಮಾಡ್ತಾಯಿದ್ದೀನಿ. ಒಳ್ಳೆಯದಾಗಲಿ, ನನ್ನ ಗಂಡಂಗೂ ಒಳ್ಳೆಯದಾಗಲಿ, ನನಗೂ ಒಳ್ಳೆಯದಾಗಲಿ, ನಮ್ಮ ಪಾಪುಗೆ, ನಮ್ಮ ಫ್ಯಾಮಿಲಿಗಾಗಿರ್ಬೋದು ಎಲ್ರಿಗೂ. ನೀವು ನನ್ನ ವ್ಲಾಗ್ಸ್ ಯಾರು ನೋಡ್ತಾ ಇದ್ದೀರೋ ನಿಮಗೂ ಎಲ್ರಿಗೂ, ನಿಮ್ಮ ಫ್ಯಾಮಿಲಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನೋಡಿ ಮತ್ತೆ ಬಂದು ಪೂಜೆ ಮಾಡ್ತಾಯಿದ್ದಾಳೆ. ಆ ದೇವರು ಎಲ್ರಿಗೂ ಆರೋಗ್ಯ, ಆಯುಸ್ಸು, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಟ್ಟು ಎಲ್ರಿಗೂ ಒಳ್ಳೇದು ಮಾಡಲಿ. ಫಸ್ಟು ಆರೋಗ್ಯ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಅದೊಂದು ಕೊಟ್ಟರೆ ದೇವರು ಇನ್ನೇನು ಬೇಕಾದರೂ ನಾವು ಸಂಪಾದನೆ ಮಾಡಿ ಚೆನ್ನಾಗಿರ್ಬೋದು. ಈಗ ಆಶೀರ್ವಾದ ತಗೊಳ್ಳೋಣ ಅಂತ ಹೇಳಿ ಅರಿಶಿನ ಕುಂಕುಮ ಹಚ್ತಾ ಇದ್ದಾರೆ. ಈ ವರ್ಷ ಈ ಥರ ಇತ್ತು ನಮ್ಮ ಭೀಮ್ನ ಅಮಾವಾಸ್ಯೆ. ಮುಂದಿನ ವರ್ಷ ಯಾವ ಥರ ಇರುತ್ತೆ ಅಂತ ನೋಡೋಣ. ವರ್ಷವೂ
ಚೇಂಜಸ್ ಅನ್ನೋದು ಲೈಫಲ್ಲಿ ಬಂದೇ ಬರ್ತಾ ಇರುತ್ತೆ. ಮೊದಲನೇ ವರ್ಷವೇ ಬೇರೆ ಥರ ಇತ್ತು. 2ನೇ ವರ್ಷ ಪಾಪು ನಾನು ಪ್ರೆಗ್ನೆಂಟ್ ಇದ್ದೆ. 3ನೇ ವರ್ಷ ಪಾಪು ಇನ್ನೂ ಚಿಕ್ಕವಳು, 7 ತಿಂಗಳು ಏನೋ ಪಾಪು. 4ನೇ ವರ್ಷ ದೊಡ್ಡವಳಾಗಿದ್ಲು. ಸಾರಿ, ಇದು ನಂದು 5ನೇ ವರ್ಷದ್ದು ಭೀಮ್ನ ಅಮಾವಾಸ್ಯೆ. ಆವಾಗಲೇ 4ನೇ ವರ್ಷದ್ದು ಅಂತ ಹೇಳಿದೆ. ಇದು 5ನೇ ವರ್ಷದ್ದು. ಇವಾಗ ಇನ್ನೂ ದೊಡ್ಡವಳಾಗಿದ್ದಾಳೆ. ಒಂದೊಂದು ವರ್ಷವೂ ಒಂದೊಂದು ಥರ ಚೇಂಜಸ್ ಕಾಣಿಸ್ತಾ ಇರುತ್ತೆ. ಈಗ ಆಶೀರ್ವಾದ ಎಲ್ಲ ತಗೊಂಡು ಈಗ ಅಕ್ಷತೆ ಹಾಕೋಣ ಅಂತ ಹೇಳಿ ಅಕ್ಷತೆ ಇಸ್ಕೊಂಡು ಅಕ್ಷತೆ ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟು ಸ್ವೀಟ್ ತಿನ್ನಿಸ್ತಾ ಇದ್ದೀನಿ. ಸಿಹಿ ಏನಾದರೂ ತಿನ್ನಿಸ್ಬೇಕು ಅಂತ ಹೇಳ್ತಾರಲ್ವ, ಹಂಗಾಗಿ ಅವಳಿಗೆ ಬಂದು ಅವ್ರ ಅಪ್ಪಂಗೆ ಪೂಜೆ ಮಾಡ್ತಾಯಿದ್ದಾಳೆ ನೋಡಿ. ಲಾಡು ತಿನ್ಸಕ್ಕೆ ಹೋದ್ರೂ ತಿನ್ನಲಿಲ್ಲ. ಈಗ ಅಮೌಂಟ್ ಕೊಟ್ಟರು, ಅಮೌಂಟ್ ಇಸ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೊಂಚೂರಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.